ಹೈ ರೇಟ್ ಆಫ್ ಇಂಟ್ರೆಸ್ಟ್ ನೀವು ಹೋಮ್ ಲೋನ್ ತೊಗೊಂಡು ಪರದಾಡ್ತಾ ಇದ್ದೀರಾ, ಹಂಗಂದ್ರೆ ಈ ವಿಡಿಯೋ ನೀವು ವಾಚ್ ಮಾಡಲೇಬೇಕು. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಿವಪ್ರಸಾದ್ ಮಾತಾಡ್ತೇನೆ. ಸೊ ಇವತ್ತಿನ ಟಾಪಿಕ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ರಿಗಾರ್ಡಿಂಗ್ ಹೈ ಇಂಟ್ರೆಸ್ಟ್ ಹೋಮ್ ಲೋನ್ಸ್. ಸೊ ಭಾಳಷ್ಟು ಜನ ಏನಾಗಿದೆ, ನನಗೊಂದು ಕ್ವಾರೀಸ್ ಬಂದಿದೆ, ಸರ್ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ 2 ವರ್ಷ 3 ವರ್ಷದಿಂದ ಸೇಮ್ ಇದೆ. ಬಟ್ ಆಕ್ಚುಲಿ ಆಸ್ ಪರ್ RBI ಗೈಡ್ಲೈನ್ ಏನಪ್ಪ ಅಂದ್ರೆ ರೆಪೋ ರೇಟ್ ಅಂತ ಇರುತ್ತೆ. ಓಕೆ, ಆಸ್ ಎ ರೆಪೋ ರೇಟ್ ಅವ್ರು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ದಂಗಿಲ್ಲ. ಸೊ ನಿಮ್ದು ಹೋಮ್ ಲೋನ್ ಫ್ಲೋಟಿಂಗ್ ಅಲ್ಲಿ ಇದೆಯಾ ಅಥವಾ ಫಿಕ್ಸ್ಡ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ದು ಫ್ಲೋಟಿಂಗ್ ಅಲ್ಲಿ ಇದೆ ಅಂದ್ರೆ ಆಸ್ ಪರ್ RBI ರೆಪೋ ರೇಟ್ ಪ್ರಕಾರ ಸೊ ಅದೇನಾಗುತ್ತೆ, ಅದು ಕೂಡ ಅಡ್ಜಸ್ಟ್ ಆಗಬೇಕು. ಓಕೆ, ಸೊ ಇವಾಗ ರೈಟ್ ನಾವು ಇವಾಗ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ 7.5 ಇಂದ ರೇಟ್ ಆಫ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗ್ತದೆ. ಬಟ್ ನೀವು ಒಂದು 2 ವರ್ಷದಿಂದ ತಗೊಂಡಿರ್ತೀರ, ಅದು 9% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಬ್ಯಾಂಕ್ ಅವ್ರು ಇಮಿಡಿಯೇಟ್ ಅಪ್ಡೇಟ್ ಮಾಡಲ್ಲ. ಓಕೆ, ಸೊ ಭಾಳಷ್ಟು ಬ್ಯಾಂಕ್ಸ್ ಏನು ಮಾಡ್ತಾರೆ, 6 ಮಂತ್ಸ್ ತಗೊಂತಾರೆ, 1 ಇಯರ್ ತಗೊಂತಾರೆ. ಅವಾಗ ನಿಮ್ದು ಆ 2% ಏನಾಗ್ತದೆ, ಆ 2% ಅದು ಅಕ್ಯುಮುಲೇಷನ್ ಆಗ್ತದೆ ಬ್ಯಾಂಕಲ್ಲಿ. ಸೊ ಬಿಕಾಸ್ ಇವಾಗ ನಾವು ಅವ್ರ ಹತ್ರ ಹೋಗಿ ಕೇಳ್ಬೋದು, ಫೈಟ್ ಮಾಡ್ಬೋದು, ಇಲ್ಲ ಸರ್ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಿಂಗಿದೆ. ಒಂದೊಂದು ಬ್ಯಾಂಕಿಂದ ಒಂದೊಂದು ಕಂಡೀಷನ್ಸ್ ಇರುತ್ತೆ, ಅವರು ಏನು ಮಾಡ್ಲಿಕ್ಕಾಗಲ್ಲ. ಸೊ ಆ ರೀತಿ ಇದ್ದಾಗ ನೀವೇನು ಮಾಡಬೇಕು, ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಕಂಪ್ನಿ ಅವ್ರು ಸಂಬಳ ಕೊಡ್ತಾ ಇಲ್ಲ, ಇಂಕ್ರಿಮೆಂಟ್ ಕೊಡ್ತಾ ಇಲ್ಲ ಅಂದ್ರೆ ನಾವೇನು ಮಾಡ್ತೀವಿ, ಸೊ ನಾವು ಕಂಪ್ನಿ ಚೇಂಜ್ ಮಾಡ್ತೀವಿ, ಹೌದಾ? ಸೊ ಸೇಮ್ ಅದೇ ರೀತಿ ಇನ್ ಕೇಸ್ ನೀವೇನಾದರೂ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಬ್ಯಾಂಕ್ಸಲ್ಲಿ ನೀವು ಭಾಳ ಜನ ನೋಡ್ತಾ ಇದ್ದೀರಾ, ಮಾರ್ಕೆಟಲ್ಲಿ ಇಷ್ಟು ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಬಟ್ ಅವ್ರು ಬ್ಯಾಂಕ್ ಅಪ್ಡೇಟ್ ಮಾಡ್ತಾ ಇಲ್ಲ ಅಂದರೆ ಇಮಿಡಿಯೇಟ್ ನೀವು ಬೇರೆ ಬ್ಯಾಂಕಿಗೆ ಜಂಪ್ ಆಗಿ. ಓಕೆ, ಸೊ ಅಲ್ಲಿ ಏನಾಗುತ್ತೆ, ನೀವು ಬೇರೆ ಬ್ಯಾಂಕಿಗೆ ಜಂಪ್ ಆದರೆ ಇವ್ರಿಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ದಟ್ ಎಸ್ ಇವರು ರೆಪೋ ರೇಟ್ ಕಡಿಮೆ ಮಾಡಿಲ್ಲ, ಅದಕ್ಕೋಸ್ಕರ ಕಸ್ಟಮರ್ ಹೋಗ್ತಾ ಇದ್ದಾರೆ ಅಂತ. ಓಕೆ, ಸೊ ಅಲ್ಲಿ ಏನಾಗುತ್ತೆ, ನೀವು ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಅಂಡ್ ನನಗೆ ಭಾಳಷ್ಟು ಜನ ಎಂಕ್ವೈರೀಸ್ ಬಂದಿದೆ, ಸರ್ ನನ್ನ ಸಿಬಿಲ್ ಪ್ರಾಬ್ಲಮ್ ಇದೆ, ನಾನು ನ್ಯಾಷನಲೈಸ್ ಬ್ಯಾಂಕ್ಸಲ್ಲಿ ನನಗೆ ಲೋನ್ ಕೊಡ್ತಾ ಇಲ್ಲ, ನಾನು NBFC ಬ್ಯಾಂಕಿಗೆ ಹೋಗಬೇಕು, ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಪ್ರೊಸೆಸಿಂಗ್ ಫೀಸ್ ಜಾಸ್ತಿ ಇದೆ, ಏನು ಮಾಡ್ಬೇಕಂತ ಕೇಳ್ತಾರೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ, ಸೊ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು NBFC ಬ್ಯಾಂಕಲ್ಲಿ ನೀವು ಲೋನ್ ತೊಗೊಂಡಿದ್ದೀರಾ. ಓಕೆ, ಲೋನ್ ತೊಗೊಂಡಿದ್ದೀರಾ, ಅಲ್ಲಿ ತಗೋಬೇಕು ಅನ್ಕೊಂತಿದ್ದೀರಾ, ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದೆ. ಬಟ್ ನ್ಯಾಷನಲೈಸ್ ಬ್ಯಾಂಕ್ಸ್ ನಿಮಗೆ ಲೋನ್ ಕೊಡಲ್ಲ, ಬಿಕಾಸ್ ನಿಮ್ಮದು ಸಿವಿಲ್ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ ಅಂತ. ಸೊ ಅವಾಗ ನೀವು ಏನು ಮಾಡ್ಬೇಕಂದ್ರೆ, ಸೊ ನೀವು NBFC ಬ್ಯಾಂಕಲ್ಲಿ ಲೋನ್ ತೊಗೊಳ್ಳಿ. ಓಕೆ, ಅಟ್ಲೀಸ್ಟ್ ಯಾರೋ ಒಬ್ರು ಕೊಡ್ತಾ ಇದ್ದಾರೆ ನಮಗೆ ಲೋನ್. ಓಕೆ, ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇರ್ಬೋದು. ಸೊ ಅದಕ್ಕೆ ನಾನು ನೆಕ್ಸ್ಟ್ ಏನು ಮಾಡ್ಬೇಕು ಹೇಳ್ತೀನಿ. ಸೊ ಇವಾಗ ನೀವು ಆ ಲೋನ್ ತೊಗೊಂಡು ಪ್ರಾಪರ್ಟಿ ಪರ್ಚೇಸ್ ಮಾಡಿ ವೇಟ್ ಫಾರ್ 1 ಇಯರ್. ಓಕೆ, 1 ಇಯರ್ ಆದ ತಕ್ಷಣ ನಿಮ್ಮ ಸಿಬಿಲ್ ಎಲ್ಲ ಇಂಪ್ರೂವ್ ಆಗುತ್ತೆ, ಪ್ರಾಪರಾಗಿ ಸಿಬಿಲ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಸ್ವಲ್ಪ ಸಿಬಿಲ್ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಬಂದ ತಕ್ಷಣ ಅವಾಗ ನೀವೇನು ಮಾಡಬೇಕು, NBFC ಬ್ಯಾಂಕಿಂದ ನ್ಯಾಷನಲೈಸ್ ಬ್ಯಾಂಕಿಗೆ ಶಿಫ್ಟ್ ಆಗಬೇಕು. ಸೊ NBFC ಬ್ಯಾಂಕಲ್ಲಿ ನೀವು ಸಿಬಿಲ್ ಪ್ರಾಬ್ಲಮ್ ಇರೋರು NBFC ಬ್ಯಾಂಕಲ್ಲಿ ಲೋನ್ ತೊಗೊಂಡು 1 ಇಯರ್ ವೇಟ್ ಮಾಡಿ, ಸಿಬಿಲ್ ಇಂಪ್ರೂವ್ ಆದ್ಮೇಲೆ ಅವಾಗ ನ್ಯಾಷನಲೈಸ್ ಬ್ಯಾಂಕಿಗೆ ಹೋಗಿ. ಅವಾಗ ಏನಾಗುತ್ತೆ, ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಕಡಿಮೆ ಆಗುತ್ತೆ, ಅಂಡ್ ಸ್ವಲ್ಪ ನಿಮಗೆ ಪ್ರೊಸೆಸಿಂಗ್ ಫೀಸು, ಬೇರೆ ಬೇರೆ ಬೆನಿಫಿಟ್ಸ್ ಎಲ್ಲ ನಿಮಗೆ ಅಡ್ವಾಂಟೇಜ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ರೀತಿ ನೀವು ಮಾಡಿದ್ರೆ 100% ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಇದೇ ರೀತಿ ವಿಡಿಯೋಗೋಸ್ಕರ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.